ಹೌದು ಕಣ್ರಿ, ಇಲ್ಲಿ ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದ ನಗರ ಭಾಗದ ಜನತೆಗೆ ಆಗುತ್ತಿರುವ ಅನ್ಯಾಯವನ್ನು ಇಲ್ಲಿ ಪ್ರತಿಭಟನೆ ಮೂಲಕ ವ್ಯಕ್ತಪಡಿಸುತ್ತಿದ್ದಾರೆ. ಹೌದು, ಹೊಸನಗರ ಕ್ಷೇತ್ರ ಬೇಕೇ ಬೇಕು ಎಂದು ನಗರ ಭಾಗದ ಜನ ವಿನೂತನವಾಗಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಹೌದು, ಕರುಣಾಕರ್ ಶೆಟ್ಟಿ ಇಲ್ಲಿ ವಿನೂತನವಾದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದು, ಇದು ಹೊಸನಗರ ಕ್ಷೇತ್ರ ಆಗಲೇಬೇಕು, ನಗರ ಭಾಗದ ಜನರ ಸಮಗ್ರ ಇಲ್ಲಿ ಅಭಿವೃದ್ಧಿಯಾಗಬೇಕು ಎಂದು ಇಲ್ಲಿ ಪ್ರತಿಭಟನೆ ವ್ಯಕ್ತಪಡಿಸುತ್ತಿದ್ದಾರೆ. ಹೊಸನಗರ ಕ್ಷೇತ್ರ ಅಂತ ಹೇಳಿದರೆ ನಮ್ಮ ಹಣೆ ಬರ ನೋಡಿ, ನಮಗೆ ನಾಡು ಕಚೇರಿ ನಗರ ಬರುತ್ತೆ, ಆದರೆ ತಹಶೀಲ್ದಾರ್ ಕಚೇರಿ ನಮಗೆ ಹೊಸನಗರ ಬರುತ್ತೆ. ಇದೊಂದು ಅಂದರೆ ಸಾಗರ ಕ್ಷೇತ್ರ ಮತ್ತು ತೀರ್ಥಹಳ್ಳಿ ಕ್ಷೇತ್ರ. ಅದೇ ರೀತಿ ನಾವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನಮ್ಮ ನಗರದವರಾಗಿರ್ತಾರೆ, CPI ಸರ್ಕಲ್ ಇನ್ಸ್ಪೆಕ್ಟರ್ ನಮಗೆ ಹೊಸನಗರ ಕ್ಷೇತ್ರ ಇದು ಸಾಗರ ಕ್ಷೇತ್ರದವರಾಗಿರ್ತಾರೆ. ಹಾಗಾಗಿ ನಾವು ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೂ ಕೂಡ ನಮಗೆ ಅನೇಕ ಅಡೆತಡೆಗಳು, ನಾವು ಹೊಸನಗರಕ್ಕೆ ಹೋಗಬೇಕಾ ಅಥವಾ ತೀರ್ಥಹಳ್ಳಿಗೆ ಹೋಗಬೇಕಾ ಅನ್ನೋದು ನಮ್ಮ ಸಮಸ್ಯೆ ಆಗುತ್ತೆ. ಯಾಕಂದರೆ ತೀರ್ಥಹಳ್ಳಿ ಕ್ಷೇತ್ರ ಇರ್ಬೋದು, ಆದರೆ ಎಲ್ಲ ಆಡಳಿತ ವ್ಯವಸ್ಥೆ ನಮ್ಮದು ಹೊಸನಗರ ಭಾಗದಲ್ಲಿದೆ. ಹಾಗಾಗಿ ನಮಗೆ ಇದೊಂದು ಹೊಸನಗರ ಕ್ಷೇತ್ರವೇ ಒಂದು ಆಗಿಬಿಟ್ರೆ ನಗರ ಹೋಬಳಿನೂ ಕೂಡ ಅದೇ ಹೊಸನಗರ ಕ್ಷೇತ್ರಕ್ಕೆ ಸೇರಿಸಿ ಹೊಸನಗರ ಕ್ಷೇತ್ರ ಒಂದು ಆಗಲಿ ಅಂತ ಹೇಳ್ಕೊಂಡು ಕರುಣಾಕರ್ ಶೆಟ್ಟಿ ಅವರು ವಿನೂತನ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವೆಲ್ಲರೂ ಅವ್ರ ಬೆನ್ನ ಹಿಂದೆ ನಿಲ್ಲಬೇಕಾಗತ್ತೆ. ಇದು ಯಾಕಂತ ಹೇಳಿದ್ರೆ ಈಗ ಕಿಡಿ ಹೊತ್ತಿದೆ ಅಷ್ಟೇ, ಇದು ಬೆಂಕಿಯಾಗಿ ಜ್ವಾಲೆಯಾಗಿ ಎಲ್ಲ ಕಡೆ ಬೆಳಕನ್ನು ಕೊಡಬೇಕು, ಹೊಸನಗರ ಕ್ಷೇತ್ರ ಉದಯವಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಕೂಡ ಹಾಗೆ ಅವರನ್ನು ಒಳ್ಳೆಯ ರೀತಿಯಿಂದ ಈ ಕಾರ್ಯಕ್ರಮಗಳು ಮುಗಿಲಿ. 6 ದಿವಸದ ಇದೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅವರು, ಅದೆಲ್ಲವೂ ಕೂಡ ಯಾವುದೇ ತೊಂದರೆ ತಾಪತ್ರಯಗಳಿಲ್ಲ ಸಂಪನ್ನಗೊಳ್ಳಿ ಅಂತ ಹೇಳ್ತಾ 2 ಮಾತನ್ನ ಮುಗಿಸ್ತೇನೆ. ಈ ವಿನೂತನ ಪ್ರತಿಭಟನೆಯಿಂದ ಈ ಭಾಗದ ಜನರಿಗೆ ಆಗುತ್ತಿರುವ ಅನ್ಯಾಯಕ್ಕೆ ಇನ್ನಾದರೂ ಫುಲ್ ಸ್ಟಾಪ್ ಬೀಳಬಹುದೇ ಎಂದು CN23 ನ್ಯೂಸ್ ಚಾನೆಲ್ ಸಹ ಈ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದೆ ಕಣ್ರಿ. ನಗರ ಭಾಗದ ಜನರ ಘೋರ ಅನ್ಯಾಯ ಇದು.